ತಿಳ್ಕೊಳ್ಳಿ, ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಯಾವುದೇ ಧರ್ಮವನ್ನು ಒಡೆಯೋಕ್ಕೆ ಹೋಗೋದಿಲ್ಲ. ಎಲ್ಲ ಒಟ್ಟುಗೂಡಿ ಇವತ್ತು ಸಮಾಜವನ್ನು ಕಟ್ಟಕ್ಕೆ ಹೋಗಬೇಕು ಅನ್ನೋದರಲ್ಲಿ ಪ್ರಥಮವಾಗಿರೋದೇ ಸಿದ್ದರಾಮಯ್ಯನವರು. ತಮಗೆ ಲಾಸ್ಟ್ ಟೈಮು ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕರಿಸಿ ಸಿದ್ದರಾಮಯ್ಯರು, ತಮಗೆಲ್ಲ ನೆನಪಿರ್ಬೋದು. ಮತ್ತು ಎರಡನೇದು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋ ಹಾಕಬೇಕು ಅಂಥೇಳಿ ಆದೇಶ ಮಾಡಿದವರು ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ಸಾರ್ ಮಾತಾಡ್ತಾ ಇದ್ದಂಗೆ ನಾನು ಕೇಳಿಸ್ಕೊಂಬಂದೆ, ಈಗ ಕೇಳ್ತಾ ಇರೋದು ಅವರು ಯಾರೇ ಎಂ ಬಿ ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಎಲ್ಲರೂ ಕೂಡ ಕೇಳ್ತಾ ಇರೋದು ಒಂದೇ, ಅವ್ರಿಗೆ ಪ್ರತ್ಯೇಕ ಧರ್ಮ ಬೇಕು ಅಂತೇಳಿ. ಅದನ್ನು ಎಲ್ಲೋ ಒಂದು ಕಡೆ ತಿರುಚಿ ಬೇರೆ ಥರನೇ ದಾರಿಯಲ್ಲಿ ತಗೊಂಡೋಗೋಕ್ಕೆ ಬಿ ಜೆ ಪಿಯವರು ಯತ್ನಿಸ್ತಾ ಇದ್ದಾರೆ. ಇದು ತಪ್ಪು. ಇವರು ಅವತ್ತಿಂದನೂ ಕೂಡ ನಮಗೆ ಪ್ರತ್ಯೇಕ, ಇವಾಗ ಜೈನ ಬೇರೆ ಪ್ರತ್ಯೇಕ ಧರ್ಮ, ಸಿಕ್ಕು ಅದು ಬೇರೆ ಪ್ರತ್ಯೇಕ ಧರ್ಮ, ಆ ಥರದಕ್ಕೆ ಅವರು ಇದು ಕೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿ ಹೊರಟಿರೋದು ಒಂದು. ಆದರೆ ಇಲ್ಲಿ ಚರ್ಚೆ ಆಗ್ತಿರೋದೇ ಬೇರೆ ಬೇರೆ ಥರನೇ ಚರ್ಚೆ ಮಾಡ್ತಿದ್ದಾರೆ. ಯಾರು ಎಲ್ಲರೂ ಏನೋ ವೀರಶೈವ ಲಿಂಗಾಯತ ಅದು ಸಪ್ರೇಟು ಅಂತ ಹೇಳ್ಕೊಂಡು ಚರ್ಚೆ ನಡೀತಾ ಇದೆ. ಅದು ಬೇರೆ ಏನು ಸಿದ್ದರಾಮಯ್ಯನವರ ಮೇಲೆ ಏನೋ ಒಂದು ಇದು ಮಾಡಬೇಕು ಅಂತೇಳಿ ಹೊರಟಿರೋವಂಥದ್ದು ಕಾಣ್ತಾ